ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಅಟ್ ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಇವತ್ತಿನ ವಿಡಿಯೋಲಿ ನಾವು ಐ ಎಮ್ ದ ಲ್ಯಾಂಡ್ ಇಂದ ಬರುವ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ನೋಡೋಕ್ಕಿದ್ರಿ. ಓಕೆನಾ? ಸೊ ಈ ಒಂದು ವಿಡಿಯೋಲಿ ನಾವು MCQ ಕ್ವೆಶ್ಚನ್ಸ್, 2 ಮಾರ್ಕ್ ಕ್ವೆಶ್ಚನ್ಸ್, 3 ಮಾರ್ಕ್ ಕ್ವೆಶ್ಚನ್ಸ್, ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಕೂಡ ನೋಡೋಕ್ಕಿದ್ರಿ. ಓಕೆನಾ? ಸಮಯ ವ್ಯರ್ಥ ಮಾಡದೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಲೆಟ್ಸ್ ಬಿಗಿನ್ ವಿತ್ MCQ ಕ್ವೆಶ್ಚನ್ಸ್. ಫಸ್ಟ್ ಕ್ವೆಶ್ಚನ್: ಯು ಕೆನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಹಿಯರ್ ಎಕ್ಸ್ಪ್ರೆಷನ್ ಆಫ್ ದ ಸ್ಪೀಕರ್ ಇಸ್. ಸೊ ನೀವು ಪ್ಲಾನೆಟ್ ಸುತ್ತಮುತ್ತ ಏನು ಮಾಡೋಕ್ಕಾಗಲ್ಲ, ಫೆನ್ಸ್ನ ಹಾಕೋಕ್ಕಾಗಲ್ಲ. ಸೊ ಈ ಒಂದು ಎಕ್ಸ್ಪ್ರೆಷನಲ್ಲಿ ಸ್ಪೀಕರು ಏನಂತ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ ಕ್ವೆಶ್ಚನ್. ಸೊ ಆನ್ಸರ್ಸ್: ಸೆಲ್ಫ್ ಅಸರ್ಷನ್, ವೀಕ್ನೆಸ್, ಪ್ರೈಡ್ ಆ್ಯಂಡ್ ಸಫೋಕೇಶನ್. ಸೊ ಆನ್ಸರ್ ಇಸ್ ಆಪ್ಷನ್ ಎ, ಸೆಲ್ಫ್ ಅಸರ್ಷನ್. ತುಂಬ ಇಂಪಾರ್ಟೆಂಟು. ಸೊ ಈ ಒಂದು ಸೆಲ್ಫ್ ಅಸರ್ಷನ್ ಸ್ಟೇಟ್ಮೆಂಟ್. ನೆಕ್ಸ್ಟ್: ವಾಟ್ ಇಸ್ ದ ಚೈನ್ ಲಿಂಕ್ ಕಂಪೇರ್ಡ್ ಟು? ಸೊ ಚೈನ್ ಲಿಂಕ್ ಯಾವುದಕ್ಕೆ ಕಂಪೇರ್ಡ್ ಆಗಿದೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ. ಅ ಚೋಕಿಂಗ್ ನೆಕ್ಲೆಸ್, ಸ್ಟೇರಿಂಗ್ ಐಸ್, ಮಡಿ ಹೋಲ್ಸ್, someone singing. ಓಕೆ, ಸೊ ಆನ್ಸರ್ ಇಸ್ ಚೋಕಿಂಗ್ ನೆಕ್ಲೆಸ್. ಸೊ ಈ ಚೈನ್ ಲಿಂಕ್ ಬಂದು ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ? ಚೋಕಿಂಗ್ ನೆಕ್ಲೆಸ್ಗೆ ಕಂಪೇರ್ ಮಾಡಿದ್ದಾರೆ, ಮೆಟಫರ್ ಆಗಿ ಕಂಪೇರ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇನ್ ದ ಪೋಮ್ ಐ ಆಮ್ ದ ಲ್ಯಾಂಡ್, ಐ ವೇಟ್ ಇಸ್ ಯೂಸ್ಡ್ ಸೆವರಲ್ ಟೈಮ್ಸ್. ಹಿಯರ್ ದ ಪೋಯೆಟ್ ಫೀಲ್ಸ್ ದಟ್. ಸೊ ಐ ವೇಟ್ ಎಂಬ ಸ್ಟೇಟ್ಮೆಂಟ್ ಬಂದು ತುಂಬಾನೇ ಟೈಮ್ ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಏನು ಅರ್ಥ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. The land feels proud of its resources. The land wants human beings. The land has patience. The land waits to see its future disaster. So answer nodana. The answer is option C. The land has patience. Okay na. So next question. Then someone tickles me. What does the poet mean by tickle? So tickle enba word ge ಏನು ಆನ್ಸರ್ ಅಂತ ಕ್ವಶನ್ ಕೇಳಿದ್ದಾರೆ. ಆನ್ಸರ್ ನೋಡೋಣ. ಚೋಕಿಂಗ್ ನೆಕ್ಲೆಸ್, ಸ್ಟೇರಿಂಗ್ ಐಸ್, ಮಡಿ ಓಲ್ಡ್, ಟಿಲ್ಲಿಂಗ್ ಆಫ್ ಲ್ಯಾಂಡ್. ಸೊ ಆನ್ಸರ್ನ ನೋಡೋಣ. ಆನ್ಸರ್ ಇಸ್ ಆಪ್ಷನ್ ಡಿ, ಟಿಲ್ಲಿಂಗ್ ಆಫ್ ಲ್ಯಾಂಡ್. ಸೊ ಈ ಒಂದು ಟಿಲ್ಲಿಂಗ್ ಮಾಡುವ ಒಂದು ಆಕ್ಷನ್ ಬಂದು ಲ್ಯಾಂಡ್ಗೆ ಟಿಕ್ಕಲ್ ಆಗ್ತಿದೆ ಅಂತ ನಾವು ಪೋಮಿಂದ ನೋಡ್ಬೋದು. ಓಕೆನಾ? ಸೊ 2 ಮಾರ್ಕ್ ಕ್ವೆಶ್ಚನ್ಗೆ ಹಂಗೆ ಮುಂದೆ ಹೋಗೋಣ. 2 ಮಾರ್ಕ್ ಕ್ವೆಶ್ಚನ್ ಕೂಡ ತುಂಬ ಇಂಪಾರ್ಟೆಂಟ್ ಈ ಒಂದು ಚಾಪ್ಟರಿಂದ. ಲೆಟ್ಸ್ ಸ್ಟಾರ್ಟ್. ಹೌ ಇಸ್ ಮ್ಯಾನ್ ಓವರ್ ಯೂಸಿಂಗ್ ದ ಲ್ಯಾಂಡ್? ಸೊ ಈ ಒಂದು ಮನುಷ್ಯ ಈ ಲ್ಯಾಂಡ್ನ ಹೆಂಗೆ ಓವರ್ ಯೂಸ್ ಮಾಡ್ತಿದ್ದಾನೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಆನ್ಸರ್ ನೋಡೋಣ. Humans overuse the land by claiming ownership, developing it with muddy holes and car lot ice. This often involves placing chain link necklace around the land, metaphorically choking it and engaging in actions like shooting and destroying natural areas. So ಹಾಗಾಗಿ ಈ ಒಂದು ಮ್ಯಾನ್ ಏನು ಮಾಡ್ತಿದ್ದಾನೆ, ಈ ಒಂದು ಲ್ಯಾಂಡನ್ನ ಏನು ಮಾಡ್ತಿದ್ದಾನೆ, ಓವರ್ ಯೂಸ್ ಮಾಡ್ತಿದ್ದಾನೆ ಅಂತ ನಾವು ಆನ್ಸರ್ ಬರಿಬಹುದು. ಸೊ ಈ ರೀತಿ ನೀವು ಕನ್ಸ್ಟ್ರಕ್ಟೆಡ್ ಆಗಿ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗೋದಂತೂ ಗ್ಯಾರಂಟಿ. ಓಕೆನಾ? ಸೊ ಸೆಕೆಂಡ್ ಕ್ವೆಶ್ಚನ್ಗೆ ಹೋಗೋಣ. ವಿಚ್ ಆರ್ ದಿ ಆಕ್ಟಿವಿಟೀಸ್ ಕ್ಯಾರಿಡ್ ಔಟ್ ಆನ್ ದಿ ಅರ್ತ್ ಅಕಾರ್ಡಿಂಗ್ ಟು ದ ಪೋಯಟ್ ಇನ್ ದ ಪೋಮ್ ಐ ಆಮ್ ದ ಲ್ಯಾಂಡ್? ಸೊ ಈ ಒಂದು ಲ್ಯಾಂಡಲ್ಲಿ ಎಂತ ಆಕ್ಟಿವಿಟೀಸ್ನ ಈ ಒಂದು ಹ್ಯೂಮನ್ ಬೀನ್ಸ್ ಮಾಡ್ತಿದ್ದಾರೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಆನ್ಸರ್ ನೋಡೋಣ. ಸೆವೆರಲ್ ಆಕ್ಟಿವಿಟೀಸ್ ಆಫ್ ದ ಮ್ಯಾನ್ affect the land adversely. For instance, digging muddy holes and building car parking lots do not regenerate the land and instead pollutes it. Building chain link fence chokes the land and using guns and ವೇಜಿಂಗ್ ವಾರ್ಸ್ ಟೇಕ್ಸ್ ಅವೇ ಲೈಫ್. ಸೊ ಹಾಗಾಗಿ ಪಾರ್ಕಿಂಗ್ ಲಾಟ್ಸ್ ಬಿಲ್ಡ್ ಮಾಡೋದು, ಮತ್ತು ಈ ವಾರ್ಸ್ ಮಾಡೋದು, ಗನ್ಸ್ ಯೂಸ್ ಮಾಡೋದು, ಚೈನ್ ಲಿಂಕ್ ಆಗಿಬಿಟ್ಟು ಈ ಲ್ಯಾಂಡ್ನ ಚೋಕ್ ಮಾಡೋದು, ಇಂತಹ ಆಕ್ಟಿವಿಟೀಸ್ನ ಏನು ಮಾಡ್ತಿದ್ದಾನೆ ಹ್ಯೂಮನ್ಸ್ ಬಂದು ಈ ಒಂದು ಲ್ಯಾಂಡ್ ಮೇಲೆ ಕ್ಯಾರಿ ಮಾಡ್ತಿದ್ದಾನೆ ಅಂತ ನಾವು ಆನ್ಸರ್ನ ಬರೀಬಹುದು. ಸೊ ಥರ್ಡ್ ಕ್ವೆಶ್ಚನ್ ನೋಡೋಣ. ಥರ್ಡ್ ಕ್ವೆಶ್ಚನ್: who is the speaker in the poem and who are they addressing? Okay na? So answer na nodana. The speaker of the poem is the land personified. It is addressing the readers who symbolize humanity. So ಈ ಒಂದು ಪೋಮ್ ಅಲ್ಲಿ ಸ್ಪೀಕರ್ ಯಾರಂತ ನೋಡಬೇಕಾದ್ರೆ ಲ್ಯಾಂಡು. ಸೊ ಯಾರನ್ನ ಅಡ್ರೆಸ್ ಮಾಡ್ತಿದ್ದಾರೆ? ಹ್ಯೂಮನ್ಸ್ನ ಅಡ್ರೆಸ್ ಮಾಡ್ತಿದ್ದಾರೆ ಅಂತ ನಾವು ಬರೀಬಹುದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಥರ್ಡ್ ಕ್ವೆಶ್ಚನ್: ವೈ ಡಸ್ ಲ್ಯಾಂಡ್ ಡಿಸ್ಲೈಕ್ ಬೀಂಗ್ ಓನ್ಡ್? ಸೊ ಲ್ಯಾಂಡು ಓನ್ಡ್ ಆಗಿರೋದನ್ನ ಯಾಕೆ ಲೈಕ್ ಮಾಡ್ತಿದ್ದಲ್ಲ ಅಂತ ಕ್ವೆಶ್ಚನ್ ಕೇಳ್ತಿದ್ದಾರೆ. ಆನ್ಸರ್ ನೋಡೋಣ. ದ ಲ್ಯಾಂಡ್ ವಿಚ್ ಕುಡ್ ಬಿ ನೇಚರ್ ಹ್ಯಾಸ್ ಬೀನ್ ಅರೌಂಡ್ ಫಾರ್ ಮಚ್ ಲಾಂಗರ್ time than humans. Humans are temporary passers by and cannot claim ownership. Thus the land dislikes being owned. So ಹಾಗಾಗಿ ಲ್ಯಾಂಡ್ಗೆ ಓನರ್ಶಿಪ್ಪು ಹ್ಯೂಮನ್ಸ್ ಕೈಯಲ್ಲಿ ಕೊಡೋಕ್ಕೆ ಏನಾಗ್ತಿಲ್ಲ, ಇಷ್ಟ ಆಗ್ತಿಲ್ಲ ಅಂತ ನಾವು ನೋಡ್ತೀವಿ. ಸೊ ಈ ಒಂದು ಚಾಪ್ಟರ್ನಿಂದ ಬರುವ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ಸ್. ಲೆಟ್ಸ್ ಬಿಗಿನ್. ಫಸ್ಟ್ ಕ್ವೆಶ್ಚನ್ಸ್: ಯು ಸೇ ಯು ಓನ್ ಮೀ, ಐ ವೇಟ್. ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಹೆಂಗೆ ಕ್ವೆಶ್ಚನ್ಸ್ ಬರ್ತಿದೆ ಅಂತ ನೋಡೋಣ. ಹೂ ಇಸ್ ದ ಸ್ಪೀಕರ್? ದ ಲ್ಯಾಂಡ್ ಇಸ್ ದ ಸ್ಪೀಕರ್. ಹೂ ಡಸ್ ಯು ರಿಫರ್ ಟು? ಯು ಯಾರಿಗೆ ರೆಫರ್ ಆಗ್ತಿದೆ? ಯು ಬಂದು ಹ್ಯೂಮನ್ ಬೀಯಿಂಗ್ಸ್ಗೆ ರೆಫರ್ ಆಗ್ತಿದೆ. ಯು ರೆಫರ್ಸ್ ಟು ಹ್ಯೂಮನ್ ಬೀಯಿಂಗ್ಸ್. ವಾಟ್ ಡಸ್ ಐ ವೇಟ್ ಇಂಡಿಕೇಟ್ ಇನ್ ದ ಕಾಂಟೆಕ್ಸ್ಟ್? ಸೊ ಈ ಒಂದು ಕಾಂಟೆಕ್ಸ್ಟಲ್ಲಿ ಐ ವೇಟ್ ಅಂದರೆ ಏನು ಅರ್ಥ ಅಂತ ಕೇಳಿದ್ದಾರೆ. ಆನ್ಸರ್ ನೋಡೋಣ. ಐ ವೇಟ್ ಇಂಡಿಕೇಟ್ಸ್ ದಟ್ ಲ್ಯಾಂಡ್ ಹ್ಯಾಸ್ ಪೇಷನ್ಸ್. ಸೊ ಏನು ಇಂಡಿಕೇಟ್ ಮಾಡ್ತಿದೆ? ಈ ಲ್ಯಾಂಡ್ ಇರುವ ಪೇಷನ್ಸ್ನ ಇಂಡಿಕೇಟ್ ಮಾಡ್ತಿದೆ. ಈ ರೀತಿ ನೀವು ಆನ್ಸರ್ನ ಸಿಂಪಲ್ ಆಗಿ ಬರಿಬೋದು. ಸೆಕೆಂಡ್ ಕ್ವೆಶ್ಚನ್ ನೋಡೋಣ. ಯು ಕಮ್ ವಿತ್ ಗನ್ಸ್, ಅ ಚೈನ್ ಲಿಂಕ್ ನೆಕ್ಲೆಸ್ ಚೋಕ್ಸ್ ಮೀ ನೌ. ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಹೆಂಗೆ ಕ್ವೆಶ್ಚನ್ ಬರ್ತಿದೆ ಅಂತ ನೋಡೋಣ. ಹೂ ಡಸ್ ಮೀ ರಿಫರ್ ಟು ಇನ್ ದಿಸ್ ಕಾಂಟೆಕ್ಸ್ಟ್? ಸೊ ಈ ಒಂದು ಕಾಂಟೆಕ್ಸ್ಟಲ್ಲಿ ಮೀ ಯಾರಿಗೆ ರೆಫರ್ ಆಗ್ತಿದೆ ಅಂತ ಕೇಳಿದ್ದಾರೆ. ಆನ್ಸರ್: ಮೀ ರೆಫರ್ಸ್ ಟು ದ ಲ್ಯಾಂಡ್. ಮೀ ಯಾರಿಗೆ ರೆಫರ್ ಆಗ್ತಿದೆ? ಲ್ಯಾಂಡ್ಗೆ ರೆಫರ್ ಆಗ್ತಿದೆ. ಹೂ ಇಸ್ ದ ಸ್ಪೀಕರ್ ಅಡ್ರೆಸ್ಸಿಂಗ್ ಟು?
ಆನ್ಸರ್ ದ ಸ್ಪೀಕರ್ ಇಸ್ ಅಡ್ರೆಸ್ಸಿಂಗ್ ದಿ ಹ್ಯುಮ್ಯಾನಿಟಿ. ಸೊ ಸ್ಪೀಕರ್ ಬಂದು ಹ್ಯುಮ್ಯಾನಿಟಿನ ಅಡ್ರೆಸ್ ಮಾಡ್ತಿದ್ದಾರೆ ಅಂತ ನೋಡ್ತೀವಿ. ಥರ್ಡ್ ಕ್ವೆಶ್ಚನ್, ವಾಟ್ ಮೇಕ್ಸ್ ದ ಸ್ಪೀಕರ್ ಬ್ರೆತ್ಲೆಸ್? ಸೊ ಈ ಒಂದು ಸ್ಪೀಕರ್ನ ಏನು ಬ್ರೆತ್ಲೆಸ್ ಮಾಡ್ತಿದೆ ಅಂತ ಕೇಳಿದ್ದಾರೆ. ಆನ್ಸರ್ ದ ಚೈನ್ ಲಿಂಕ್ ನೆಕ್ಲೆಸ್ ದಟ್ ಇಸ್ ದ ಫೆನ್ಸ್ ಚೋಕ್ಸ್ ದ ಲ್ಯಾಂಡ್ ಆ್ಯಂಡ್ ಮೇಕ್ಸ್ ಇಟ್ ಬ್ರೆತ್ಲೆಸ್. ಸೊ ಈ ಒಂದು ಚೈನ್ ಲಿಂಕ್ ನೆಕ್ಲೆಸ್ ಇದೆ ಗೊತ್ತಾ, ಈ ಒಂದು ಚೈನ್ ಲಿಂಕ್ ನೆಕ್ಲೆಸ್ ಬಂದು ಏನು ಮಾಡ್ತಿದೆ, ಲ್ಯಾಂಡ್ನ ಚೋಕ್ ಮಾಡ್ತಿದೆ ಅಂತ ನಾವು ನೋಡ್ತೀವಿ. ಓಕೆನಾ. ದ ಲಾಸ್ಟ್ ಕ್ವೆಶ್ಚನ್ ಫಾರ್ ದಿ ಎಕ್ಸ್ಟ್ರಾ ಕ್ವೆಶ್ಚನ್ಸ್, ದೆನ್ ಸಮ್ ಒನ್ ಟಿಕಲ್ಸ್ ಮೀ. ಸೊ ಬೇರೆಯವ್ರು ನನಗೆ ಟಿಕಲ್ ಮಾಡ್ತಿದ್ದಾರೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ. ಹೂ ಇಸ್ ದ ಸ್ಪೀಕರ್? ದ ಲ್ಯಾಂಡ್ ಇಸ್ ದ ಸ್ಪೀಕರ್. whom does someone refer to? someone ಯಾರಿಗೆ ರೆಫರ್ ಆಗ್ತಿದೆ? someone in the statement refers to humans who plant life. ಸೊ ಈ ಒಂದು ಲೈಫ್ನ ಪ್ಲಾಂಟ್ ಮಾಡುವ ಹ್ಯೂಮನ್ ಬೀಯಿಂಗ್ಸ್ಗೆ someone ಅಂತ ರೆಫರ್ ಆಗ್ತಿದೆ ಅಂತ ನಾವು ಬರಿಬಹುದು. ನೆಕ್ಸ್ಟ್, ವಾಟ್ ಡಸ್ ದ ವರ್ಡ್ ಟಿಕಲ್ಸ್ ರೆಫರ್ ಟು? ಸೊ ಟಿಕಲ್ಸ್ ಯಾವುದಕ್ಕೆ ರೆಫರ್ ಆಗ್ತಿದೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ನೋಡೋಣ. ದ ವರ್ಡ್ ಟಿಕಲ್ ರೆಫರ್ಸ್ ಟು ಟಿಲ್ಲಿಂಗ್ ಆಫ್ ಲ್ಯಾಂಡ್ ಆ್ಯಂಡ್ ಪ್ಲಾಂಟಿಂಗ್ ಆಫ್ ಟ್ರೀಸ್, ಫ್ರೂಟ್ಸ್ ಆ್ಯಂಡ್ ಗ್ರಾಸ್. ಸೊ ಈ ರೀತಿ ನೀವು ಆನ್ಸರ್ನ ಬರಿಬಹುದು. ಓಕೆ, ಸೊ ಲಾಸ್ಟ್ 3 ಮಾರ್ಕ್ ಕ್ವೆಶ್ಚನ್ಸ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಅದಕ್ಕೊಂದು ಎಕ್ಸಾಂಪಲ್ ನೋಡಿಬಿಟ್ಟು ಈ ಒಂದು ವಿಡಿಯೋನ ಫಿನಿಶ್ ಮಾಡೋಣ. ಓಕೆ, 3 ಮಾರ್ಕ್ ಕ್ವೆಶ್ಚನ್ಸ್. ಹೌ ಡಸ್ ದ ಮದರ್ ಅರ್ತ್ ಎಕ್ಸ್ಪ್ರೆಸ್ ಅವರ್ ಫೀಲಿಂಗ್ ಇನ್ ದ ಪೋಮ್ ಐ ಆಮ್ ದ ಲ್ಯಾಂಡ್? ಸೊ ಈ ಒಂದು ಐ ಆಮ್ ದ ಲ್ಯಾಂಡ್ ಎಂಬ ಈ ಪೋಮಲ್ಲಿ ಮದರ್ ಲ್ಯಾಂಡು ಹೆಂಗ್ ಅದನ್ನು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಿದೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ. In the poem I am the land, poet Marina uses the personified land as the speaker. ಸೊ ಈ ಒಂದು ಪೋಮಲ್ಲಿ ಲ್ಯಾಂಡ್ನ ಏನು ಮಾಡಿದ್ದಾರೆ, ಪರ್ಸಾನಿಫೈ ಮಾಡಿದ್ದಾರೆ. ಸೊ ಹಾಗಾಗಿ ಲ್ಯಾಂಡ್ ಬಂದು ಸ್ಪೀಕರ್ ಆಗಿ ಈ ಒಂದು ಪೋಮಲ್ಲಿ ಇರುತ್ತೆ. ಓಕೆನಾ. ದ ಲ್ಯಾಂಡ್ ಇಸ್ ಪೇಷಂಟ್ ಇನ್ ಇಟ್ಸ್ ಅಬ್ಸರ್ವೆನ್ಸ್. Activities like the tilling of land and planting of trees are life giving and cause great joy. ಸೊ ಟ್ರೀಸ್ನ ಪ್ಲಾಂಟ್ ಮಾಡೋದು, ಟಿಲ್ಲಿಂಗ್ ಮಾಡೋದು, ಇದು ಒಂದು ಲ್ಯಾಂಡಿಗೆ ತುಂಬಾ ಸಂತೋಷ ಕೊಡುತ್ತೆ ಅಂತ ನಾವು ಪೋಮಿಂದ ನೋಡ್ತೀವಿ. ಸೊ ಡೂ ಆಕ್ಟಿವಿಟೀಸ್ ಲೈಕ್ ಚಿಲ್ಡ್ರನ್ ಡಾನ್ಸಿಂಗ್ ಆ್ಯಂಡ್ ಬರ್ಡ್ಸ್ ಆ್ಯಂಡ್ ಪೀಪಲ್ ಸಿಂಗಿಂಗ್. ಸೊ ಇದು ಚಿಲ್ಡ್ರನ್ ಡಾನ್ಸ್ ಆಡೋದು, ಬರ್ಡ್ಸ್ ಸಿಂಗ್ ಮಾಡೋದು, ಇದೆಲ್ಲ ಏನಾಗ್ತಿದೆ, ಲ್ಯಾಂಡಿಗೆ ಜಾಯ್ ಕೊಡ್ತಿದೆ ಅಂತ ನಾವು ನೋಡ್ತೀವಿ. ಆನ್ ದಿ ಅದರ್ ಹ್ಯಾಂಡ್, ಆಕ್ಟಿವಿಟೀಸ್ ಲೈಕ್ ಡಿಗ್ಗಿಂಗ್ ಹೋಲ್ಸ್ ಆ್ಯಂಡ್ ಬಿಲ್ಡಿಂಗ್ ಲೈಫ್ಲೆಸ್ ಸ್ಟ್ರಕ್ಚರ್ಸ್ ಲೈಕ್ ಪಾರ್ಕಿಂಗ್ ಲಾಟ್ಸ್ ಆ್ಯಂಡ್ ರೋಡ್ಸ್ ಡು ನಾಟ್ ಬ್ರಿಂಗ್ ದ ಲ್ಯಾಂಡ್ any joy. Activities like creating boundaries, dividing the land, and differentiating between people choke the land and make it breathless. Using weapons like guns and waging wars take away life and therefore takes away the joy of the land. ಆದರೆ ಇನ್ನೊಂದು ಕಡೆ ಜನ ಇದ್ದಾರೆ, ಅವ್ರೇನು ಮಾಡ್ತಾರೆ, ವಾರ್ಸ್ನ ಮಾಡ್ತಾರೆ, ಫೆನ್ಸ್ನ ಬಿಲ್ಡ್ ಮಾಡ್ತಾರೆ, ಬೌಂಡ್ರೀಸ್ ಹಾಕ್ಕೊಳ್ತಾರೆ. ಇದೆಲ್ಲ ಏನಾಗ್ತಿದೆ, ಇದೆಲ್ಲ ಲ್ಯಾಂಡ್ಗೆ ನೋವಾಗ್ತಿದೆ ಅಂತ ನಾವು ಬರಿಬೋದು. ಸೊ ಹಾಗಾಗಿ ನೀವು ಆನ್ಸರ್ನ ಬರಿಬೋದು. ಓಕೆನಾ. ಸೊ ನೆಕ್ಸ್ಟ್, ಈ ರೀತಿ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳ್ಬೋದು ಐ ಆಮ್ ದ ಲ್ಯಾಂಡಿಂದ. ಮತ್ತು ಇನ್ನೊಂದು, ಈ ಒಂದು ಪೋಮಿಂದ ಬರುವ ಸಮ್ಮರಿನ ನೀವೇನು ಮಾಡ್ಕೋಬೇಕು, ಓದ್ಕೋಬೇಕು. ಓಕೆನಾ. ಸೊ ಈ ಒಂದು ಪೋಮ್ದು ಸಮ್ಮರಿ ಬೇಕಾದರೆ ಮೇಲೊಂದು ಲಿಂಕ್ ಇದೆ, ಆ ಲಿಂಕಿಗೆ ಕ್ಲಿಕ್ ಮಾಡಿ ನಿಮಗೆ ಸಮ್ಮರಿ ಸಿಗುತ್ತೆ. ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಕೂಡ ಫಾಲೋ ಮಾಡಿ. ಮೀಟ್ ಯು ಅಗೈನ್ ವಿತ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.